ಎನ್ಐಎ ಅಧಿಕಾರಿಗಳು ಶಂಕಿತ ಮೂವರು ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎನ್ಐಎಯಿಂದ ಉಗ್ರರ ರಣಬೇಟೆ ಶುರುವಾಗಿದೆ. ಬೆಂಗಳೂರು, ಕೋಲಾರದ ಒಟ್ಟು 5 ಕಡೆ ಎನ್ಐಎ ದಾಳಿ ಮಾಡಿದೆ. ಶಂಕಿತ ಮೂವರು ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎನ್ಐಎಯಿಂದ ಉಗ್ರರ ರಣಬೇಟೆ ಶುರುವಾಗಿದೆ. ಭಾರೀ ಚುರುಕಿನಿಂದ ಸಾಗುತ್ತಿದ್ದು ಎನ್ಐಎ ಅವರ ಉಗ್ರರ ರಣಬೇಟೆ. ಬೆಂಗಳೂರು, ಕೋಲಾರದ ಒಟ್ಟು 5 ಕಡೆ ಎನ್ಐಎ ದಾಳಿಯನ್ನು ನಡೆಸಿದೆ. ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ತಲೆಮರೆಸಿಕೊಂಡ ಓರ್ವ ಆರೋಪಿ ತಾಯಿ ಅನಿಸ್ ಫಾತಿಮಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಜೈಲಿನಲ್ಲಿರುವ ಟಿ ನಾಸೀರ್ಗೆ ಮನೋವೈದ್ಯ ನಾಗರಾಜ್ ಮೊಬೈಲ್ ಕೊಟ್ಟ ಆರೋಪ ವ್ಯಕ್ತವಾಗಿತ್ತು. ಮನೋವೈದ್ಯನ ಜೊತೆ ಚಾಂದ್ ಪಾಷಾ ಕೂಡ ಸೇರಿ ನಾಸೀರ್ಗೆ ಸಹಾಯವನ್ನ ಮಾಡಿದ್ನು. ದಾಳಿಯ ವೇಳೆ 2 ವಾಕಿ ಟಾಕಿ ಒಡವೆಯನ್ನ ವಶಕ್ಕೆ ಪಡೆದ ಎನ್ಐಎ ಅಧಿಕಾರಿಗಳು. ಚಿಂತಾಮಣಿ ಮೂಲದ ಮನೋವೈದ್ಯ ನಾಗರಾಜ್ ಬಂಧನವಾಗಿದ್ದಾರೆ. 2022ರಲ್ಲಿ ನಾಸೀರ್ಗೆ ಎಸ್ಕಾರ್ಟ್ ಕೊಟ್ಟಿದ್ದ ಎಎಸ್ಐ ಚಾಂದ್ ಪಾಷಾ 2008ರ ಸರಣಿ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ನಾಸೀರ್. ಈತನಿಗೆ ಸಹಾಯವನ್ನ ಮಾಡಿದ್ರಂತೆ ಚಾಂದ್ ಪಾಷಾ ಅವರು, ಎಎಸ್ಐ ಚಾಂದ್ ಪಾಷಾ ಅವರು. ಶಂಕಿತ ಮೂವರು ಉಗ್ರರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ದಿಢೀರಂತ ಕರ್ನಾಟಕದಲ್ಲಿ ಎನ್ಐಎಯಿಂದ ಉಗ್ರರ ರಣಬೇಟೆ ಶುರುವಾಗಿದೆ. ಬೆಂಗಳೂರು, ಕೋಲಾರದ ಒಟ್ಟು 5 ಕಡೆ ಎನ್ಐಎ ದಾಳಿಯನ್ನು ನಡೆಸಿರುವಂಥದ್ದು. ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಹಾಗೂ ಆರೋಪಿ ತಾಯಿ ಅನಿಸ್ ಫಾತಿಮಾ ಅರೆಸ್ಟ್ ಆಗಿದ್ದಾರೆ. 2022ರಲ್ಲಿ ನಾಸೀರ್ಗೆ ಎಸ್ಕಾರ್ಟ್ ಕೊಟ್ಟಿದ್ದಂತ ಎಎಸ್ಐ ಚಾಂದ್ ಪಾಷಾ ಜೈಲಿನಲ್ಲಿರೋ ಟಿ ನಾಸೀರ್ಗೆ ಮನೋವೈದ್ಯ ನಾಗರಾಜ್ ಮೊಬೈಲ್ ಕೊಟ್ಟ ಆರೋಪ ಕೂಡ ವ್ಯಕ್ತವಾಗಿರುವಂಥದ್ದು. ದಾಳಿಯ ವೇಳೆ 2 ವಾಕಿ ಟಾಕಿ ಒಡವೆಯನ್ನ ಕೂಡ ವಶಕ್ಕೆ ಪಡೆದಿದ್ದಾರಂತೆ ಎನ್ಐಎ ಅಧಿಕಾರಿಗಳು. ಚಿಂತಾಮಣಿ ಮೂಲದ ಮನೋವೈದ್ಯ ನಾಗರಾಜ್ರನ್ನ ಅರೆಸ್ಟ್ ಮಾಡಲಾಗಿದೆ. 2022ರಲ್ಲಿ ನಾಸೀರ್ಗೆ ಎಸ್ಕಾರ್ಟ್ ಕೊಟ್ಟಿದ್ದಂತ ಎಎಸ್ಐ ಚಾಂದ್ ಪಾಷಾ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಎಡಭಾಗದಲ್ಲಿರುವಂಥ ಎಎಸ್ಐ ಚಾಂದ್ ಪಾಷಾ ಅವರು 2022ರಲ್ಲಿ ನಾಸೀರ್ಗೆ ಎಸ್ಕಾರ್ಟ್ ಕೊಟ್ಟಿದ್ರಂತೆ. 2008ರ ಸರಣಿ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿಯಾಗಿದ್ದ ನಾಸೀರ್. ಬೆಂಗಳೂರು, ಕೋಲಾರದ ಒಟ್ಟು 5 ಕಡೆ ಎನ್ಐಎ ಅಧಿಕಾರಿಗಳು ಭಾರೀ ಚುರುಕಿನಿಂದ ದಾಳಿಯನ್ನು ನಡೆಸಿರುವಂಥದ್ದು. ಮನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಅಜಯ್, ಈಗಾಗಲೇ ಶಂಕಿತ ಮೂವರು ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂಥದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಖಂಡಿತವಾಗ್ಲೂ ಕಾರ್ತಿಕ್, ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ದಾಳಿ ಕೂಡ ಮಾಡಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲು ಸೇರಿದಂತೆ ಕೋಲಾರದಲ್ಲೂ ಕೂಡ ಈಗಾಗಲೇ ಒಟ್ಟು 5 ಕಡೆ ಇವತ್ತು ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಕೆಲವೊಂದು ವಿಚಾರಗಳನ್ನು ಕೂಡ ಈಗಾಗಲೇ ಅವರು ತಮ್ಮ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ 3 ಜನರನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿದ್ದಂತಹ ವೈದ್ಯರಾಗಿದ್ದಂತಹ ನಾಗರಾಜ್ ಆಗಿರ್ಬೋದು, ಜೊತೆಗೆ ಪಾಷಾ ಆಗಿರ್ಬೋದು, ಮತ್ತೆ ಇನ್ನೋರ್ವ ವ್ಯಕ್ತಿಯನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ತಮ್ಮ ವಶಕ್ಕೆ ಕೂಡ ಪಡ್ಕೊಂಡಿರುವಂತದ್ದು. ಇನ್ನು ದಾಳಿಯ ಉದ್ದೇಶ ಏನಂತಂದ್ರೆ, ಈ ಹಿಂದೆ ಇದ್ದಂತಹ ಏನು ಆ ಟಿ ನಾಸೀರ್ ಏನಿದ್ದಾನೆ, ಈತ ಕೂಡ ಬೆಂಗಳೂರಿನ ಒಂದು ಬ್ಲಾಸ್ಟ್ ನ ರೂವಾರಿಯಾಗಿರ್ತಾನೆ. ಆ ಒಂದು ವಿಚಾರವಾಗೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿ ಕೂಡ ಇರುತ್ತೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಯಲ್ಲಿ ಎನ್ಐಎ ರೈಡ್ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ಕೂಡ ಜುನೈದ್ ಅಂತ ಏನಿರ್ತಾನೆ, ಆತ ಕೂಡ ಏನು ಬೆಂಗಳೂರಿನ ಬಿಟ್ಟು ಪರಾರಿಯಾಗಿರ್ತಾನೆ, ವಿದೇಶಕ್ಕೂ ಕೂಡ ಹಾರಿರ್ತಾನೆ. ಆತನಿಗೆ ಕೂಡ
ಪರಪ್ಪನ ಅಗ್ರಹಾರದಲ್ಲಿರುವಂತಹ ಟಿ ನಾಸೀರ್ ಜೊತೆಗೆ ಆತ ನಂಟನ್ನ ಹೊಂದಿರ್ತಾನೆ. ಆ ನಂತರ ಜೈಲಿನಿಂದ ರಿಲೀಸ್ ಆಗಿ ಆತ ಹೊರಗಡೆ ಬಂದ ನಂತರದಲ್ಲಿ ಟಿ ನಾಸೀರ್ ಜೊತೆ ಆತ ಒಂದ್ ರೀತಿಯಾದಂತಹ ಕನೆಕ್ಷನ್ ಕೂಡ ಇಟ್ಕೊಂಡಿರ್ತಾನೆ. ಆತ ಮಾಡುವಂತ ಕೆಲವೊಂದು ಪ್ರಕರಣಗಳ ವಿಚಾರವಾಗೂ ಕೂಡ ಅವರು ಮಾತಾಡ್ತಾ ಇರ್ತಾರೆ ಅನ್ನೋ ಮಾಹಿತಿ ಕೂಡ ಏನು NIA ಅಧಿಕಾರಿಗಳಿರುತ್ತೆ. ಆ ನಂತರ ಆತನ ಮನೆ ಮೇಲೂ ಕೂಡ ರೈಡ್ ಮಾಡ್ತಾರೆ. ಆದ್ರೆ ಆತ ವಿದೇಶಕ್ಕೆ ಪರಾರಿಯಾಗಿರ್ತಾನೆ. ಆ ಸಂದರ್ಭದಲ್ಲಿ ಆತನ ಮನೆಯಲ್ಲೂ ಕೂಡ ಗ್ರೆನೇಡ್ಗಳು ಕೂಡ ಪತ್ತೆ ಆಗಿರುತ್ತೆ. ಅದನ್ನೆಲ್ಲವನ್ನು ಕೂಡ NIA ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊಂಡಿರ್ತಾರೆ ಬೆಂಗಳೂರು ಪೊಲೀಸರ ಸಹಾಯದಿಂದಾಗಿ. ಆ ಒಂದು ವಿಚಾರವಾಗಿ ಟಿ ನಾಸೀರ್ ಜೊತೆ ಕೂಡ ಈಗ ಇದ್ದಂತಹ ASI ಆಗಿರ್ಬೋದು, ಮತ್ತೆ ಇಲ್ಲಿದ್ದಂತಹ ವೈದ್ಯರಾಗಿರ್ಬೋದು, ಇವರೆಲ್ಲರೂ ಕೂಡ ಆತನಿಗೆ ವಾಕಿ ಟಾಕಿ ಸಪ್ಲೈ ಮಾಡೋದಾಗಿರ್ಬೋದು, ಜೊತೆಗೆ ಮೊಬೈಲ್ಸ್ ಗಳನ್ನ ಸಪ್ಲೈ ಮಾಡೋದಾಗಿರ್ಬೋದು, ಜೊತೆಗೆ ಈ LET ಏನು ಉಗ್ರ ಸಂಘಟನೆ ಏನಿದೆ ಅದಕ್ಕೆ ಬೇಕಾದಂತಹ ವಿಚಾರಗಳನ್ನ ಇಲ್ಲಿ ಭಾರತದಿಂದ ಇರುವಂತಹ ಕೆಲವೊಂದು ವಿಚಾರಗಳನ್ನ ಅವ್ರಿಗೆ ಕೊಡುವಂತದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಟಿ ನಾಸೀರ್ ಕೊಡುವಂತ ಕೆಲಸವನ್ನ ಇವರೆಲ್ಲರೂ ಕೂಡ ಮಾಡ್ತಾ ಇದ್ರು ಅನ್ನೋ ಒಂದು ಅಂಶವನ್ನ NIA ಅಧಿಕಾರಿಗಳು ಕೂಡ ಏನು ಕಲೆಕ್ಟ್ ಮಾಡಿರ್ತಾರೆ. ಆ ಒಂದು ವಿಚಾರವಾಗಿ ಇವತ್ತು ಜೈಲು ಮತ್ತೆ RT ನಗರ್ ಸೇರಿದಂತೆ ಕೋಲಾರದಲ್ಲೂ ಕೂಡ ರೈಡ್ ಮಾಡಿದ್ದಾರೆ. ಅವರಿಗೆ ಬೇಕಾಗಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಮತ್ತೆ ಕೆಲವೊಂದು ಮೊಬೈಲ್ ಫೋನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಚಿನ್ನಾಭರಣ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಗೂ ಕೂಡ ಈಗಾಗಲೇ NIA ಅಧಿಕಾರಿಗಳು ಸಹ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್.